ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜು. ಇವತ್ತು ನಾನು ಕುದುರೆಮುಖ ಟ್ರೆಕ್ಕಿಂಗ್ ಹೋಗೋಣ ಅಂತ ಬಂದಿದ್ದೀನಿ. ನಮ್ಮ ಸಖಿ ಜೊತೆಗೆ ಬಂದಿರೋದು ಫಸ್ಟ್ ಟೈಮು. ಒಂದು ಲಾಂಗ್ ರೈಡು ಬೇಲೂರು ಕಳ್ಸಿದ ಮೇಲಿಂದ ಬಂದಿದ್ದು. ತುಂಬ ಒಳ್ಳೆ ರೈಡ್ ಇತ್ತು. ಬರೋಕ್ಕೆ ಮಾತ್ರ ಸಕ್ಕತ್ತಾಗಿತ್ತು ರೋಡು. ಇನ್ನೇ ನಮ್ಮ ಗೆಳೆತಿಯರು ಬರ್ತಾರೆ, ಅವ್ರ ಜೊತೆಗೆ ನಾವು ಕುದುರೆಮುಖನ ಹತ್ತಬೇಕು. ನಮ್ಮವ್ರಲ್ಲ ಮರೆ, ಪೀಸ್. ಬರ್ತಾ ಇಲ್ಲ ಆನ್ ಮಾಡು. ಮುಖ ಟ್ರಿಪ್ಗೆ ನಮ್ಮ ದೋಸ್ತರೆಲ್ಲ ಬಂದ್ಬಿಟ್ಟಿದ್ದಾರೆ. ಹಾಯ್ 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 ಹಾಯ್. ಎಲ್ಲುಚ್ತೀಯಾ? ಅಲ್ಲುಜ್ಜೋ. ಹಾಯ್ ಹಾಯ್ ಹಾಯ್. ಅಂತೂ ಇಂತೂ ನನ್ನ ಮಕ್ಕಳು ಕಾದು ಕಾದು ಬಂದ್ಬಿಟ್ಟಿದ್ದಾರೆ. ನೋ ಕಾಮೆಂಟ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಾರಣ ನಂಬರ್ 3ಕ್ಕೆ ಸ್ವಾಗತ. ನಾವಿವತ್ತು ಕುದುರೆಮುಖ ಟ್ರಕ್ನ ಹತ್ತಕ್ಕೆ ಬರ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಸುತ್ತಲಿನ ಗೆಳೆಯರ ಬಳಗ, ಅವ್ರ ಗೆಳೆಯರ ಬಳಗ ಅಂತೇಳಿ ತುಂಬಾ ದೊಡ್ಡ ಬಳಗ ಬಂದಿದೆ. ಎಲ್ರಿಗೂ ಕೂಡ ಜೋರಾದ ಸ್ವಾಗತ. ಬಾಯ್ಸ್, ಹೌ ಇಸ್ ದ ಜೋಶ್? ಇವರು ಬನ್ನಿ. ಮತ್ತೆ ಅವರು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನನ್ನ ಯೂಟ್ಯೂಬ್ ನ ನೀವು ಯಾವಾಗ್ಲೂ ನೋಡ್ತಾ ಇರ್ತೀರ ಅಂದ್ರೆ ಇವನನ್ನ ಜಾಸ್ತಿ ನೋಡಿರ್ತೀರಾ, ಇವಳನ್ನಂತರ ನೋಡಿರ್ತೀರಾ. ಇವ್ರು ಇದಾರಲ್ಲ, ಪ್ರತಿ ಯೂಟ್ಯೂಬ್ ಅಲ್ಲಿ ಇವ್ರು ಇರ್ಬೇಕಾಗಿತ್ತು, ಬಟ್ ಇಲ್ಲ. ಯಾಕೆ ಅಂದ್ರೆ ಅಕ್ಕ ಬರ್ತೀನಿ ಅನ್ನೋದು ಲಾಸ್ಟ್ ಮೂಮೆಂಟ್ ಆಗ ಕೈ ಎತ್ಬಿಡೋದು. ಇವಳ ಹೆಸರು ನಾಗಶ್ರೀ ಅಂತ, ಆದ್ರೆ ನಾವು ಜಾಸ್ತಿ ಕೈ ಎತ್ತಮ್ಮ ಅಂತ ಕರಿತಾ ಇರ್ತೀವಿ. ಓಲ್ಡ್ ರಾಣಿ, ತುಂಬಾ ಹೆಸರುಗಳಿದಾವೆ. ನಮ್ಮ ಜೊತೆಗೆ ಈ ಸರಿ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ, ಜನಮೆಚ್ಚಿದ, ಖ್ಯಾತ, ವಿಖ್ಯಾತ, ಕುಖ್ಯಾತ, ಪ್ರಖ್ಯಾತ, ಜಗಜ್ಜಾಹಿತ, ನವನಿಮಿತ, ಬಿಂದಾಸ್ ಭಾವನವರ ಪ್ರಥಮ ತಮ್ಮ ವಸಂತ್ರವರಿಗೆ ಸ್ವಾಗತ, ಸುಸ್ವಾಗತ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ವಸಂತ್, ಏನ್ ಅನ್ಸಿದೆ ವಸಂತ್? ಟ್ರೆಕ್ಕಿಂಗ್ ಏನೋ ಈಗ ಬಿಗಿನ್ ಆಗಿದೆ. ಮುಂದೆ ನಿಮ್ ಜೊತೆ ಹೋಗ್ತಾ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ ಅಂತ ಹೇಳಕ್. ಬುಸ್ ನಾಗಶ್ರೀ ಅವರೇ, ಅಷ್ಟು ಸರಿ ಏನು ಕೈ ಎತ್ತಾ ಇದ್ರಿ ನೀವು? ಅವರ ಬಿಸಿ ಶೆಡ್ಯೂಲ್ ಅಲ್ಲಿ ಹೋದ್ ಸರಿ ಬರಾಕ್ ಒಬಾಮನ್ ಮೀಟ್ ಆಗಿ ಬಂದಿದ್ರು ಅವರು. ಡೊನಾಲ್ಡ್ ಟ್ರಂಪ್ ಕರೆದ್ರು ಕೂಡ ಆಕ್ಚುಲಿ ಮೊನ್ನೆ ಕೊಹ್ಲಿನ ಮೀಟ್ ಆಗ್ಬೇಕಾಗಿತ್ತು. ಕಪ್ ಗೆದ್ಮೇಲೆ ಇವಳೆ ಕೊಡಕ್ ಹೋಗ್ತಾ ಇದ್ಲು. ಆದ್ರೆ ಕೊಹ್ಲಿ ಅರ್ಜೆಂಟ್ ಲಂಡನ್ ಹೋಗ್ಬೇಕಾಗಿದ್ರ ಕಾರಣ ಇವರು ವಾಪಸ್ ಬಂದ್ಬಿಟ್ರು. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಕಾವ್ಯ, ನಿಮ್ಮ ಒಂದು ಡೈಲಾಗು ಫುಲ್ ಫೇಮಸ್ ಆಗಿತ್ತು. ನೋಡಿ, ನಿಮ್ಮ ಒಂದು ಸರಿನಾ ಕಾವ್ಯ? ಈ ತರ ಒಂದು ಮಾತಿಗೆ 2 ಅರ್ಥ ಸೇರ್ಸೋರ್ಗೆ ಏನ್ ಹೇಳ್ತೀರಾ? ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ. ರೀ ಟಾಪ್ ಮುಟ್ತೀರನ್ರಿ? ಪಕ್ಕ 100% ಮುಟ್ತೀರನ್ರಿ? ಟಾಪ್ ಮುಟ್ತೀಯ? ಟಾಪ್ ಹೊಸವ್ರೆ ಪಕ್ಕ ಓಕೆ ಓಕೆ ಸರ್, ಏನ್ ಅನ್ಸುತ್ತೆ? ತಲುಪ್ತೀರಾ? ಖಂಡಿತ
ಸರ್ ಟಾಪು ಮುಟ್ತೀವಣ್ಣ. ಹೋದ್ಸರಿ ನಾವೇ ಫಸ್ಟ್ ಮುಟ್ಟಿದ್ರು, ಈ ಸರಿ ನಾವೇ ಫಸ್ಟ್ ಮುಟ್ಟೋದು. ಏನ ಟಾಪ್ ಪೀಕ್. ನಾವೀಗ ಕುದುರೆಮುಖ ಎಂಟ್ರಿ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿಂದ ಅಲ್ಲಿ ತನಕ ಹೋಗ್ತೀವ, ಕಾದು ನೋಡಬೇಕಾಗಿದೆ. ಮಚ್ಚ, ಈಗ ನೀನು ಎಷ್ಟನೇ ಟ್ರಕ್ ಹತ್ತಾ ಇರೋದು? ಇದು 3ನೇ ಟ್ರಕ್ ಇದೆ ಹೋಗ್ತೇನೆ. ಫಸ್ಟ್ ಕೊಡಚಾದ್ರಿ, ಆಮೇಲೆ ಕುಮಾರ ಪರ್ವತ, ಇವಾಗ ಕುದುರೆಮುಖ. ಬಸ್ ನೀವ್ಯಾವ ಬೆಟ್ಟ ಹತ್ತಿದ್ರ ಬಾಸ್? ನಾವು ಫಸ್ಟ್ ಕುಮಾರ ಪರ್ವತ, ಸೆಕೆಂಡ್ ಒನ್ ಇದೆ. ನಮ್ಮ ನವೀನ್ ಬ್ರೋ ಅವರ ಅಧ್ಯಕ್ಷತೆಯಲ್ಲಿ ಬಸ್ ಗಿಸ್ಸೆಲ್ಲ ಪ್ರತಿ ಸಾರಿ ಸೆಟ್ಟಿಂಗ್ ಆಗ್ತಾ ಇರುತ್ತೆ. ಈ ಸರಿನೂ 32 ಜನ ಹುಡುಗರು ಬಂದಿದ್ದೀವಿ ಬಸ್ಸಲ್ಲಿ. 2ನೇ ಸಾರಿ ಸತತ ಪ್ರಯತ್ನ ಮಾಡೋ ಅಂತೇಳಿ ಕುದುರೆಮುಖಕ್ಕೆ ಬಂದಿದ್ದಾರೆ. ಹತ್ತಿ ನಮ್ಮ ಜೊತೆಗೆ ನೀವಿರಿ, ಏನಂತೀರಾ? ಥ್ಯಾಂಕ್ ಯು. ಓಕೆ ಅನಿ ಸಬ್ಸ್ಕ್ರೈಬ್ ಮಾಡಿ ಅಂತ. Sabarakaraay Sarakap whatever. ವಿಡಿಯೋ ಚೆನ್ನಾಗಿ ಬಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹರ್ಷಿತಾ ಅವರು ಕೂಡ ನಮ್ಮೊಂದಿಗೆ 3ನೇ ಬಾರಿ ಬರ್ತಾ ಇದ್ದಾರೆ. ಏನು ಒಂದು ಬಾರಿ ವಾಟರ್ ಫಾಲ್ಸ್ ಕರ್ಕೊಂಡು ಹೋಗಿದ್ವಿ. ಆ ವಾಟರ್ ಫಾಲ್ಸ್ ಅಲ್ಲಿ ಮಿಂದೆದ್ದು ಬಿದ್ದೆದ್ದು ಒದ್ದಾಡಿ ಈ ದಿನ ಬಂದಿದ್ದಾರೆ. ಏನು ಅನಿಸ್ತಾ ಇದೆ ಹರ್ಷಿತಾ? ಚೆನ್ನಾಗಿ ಅನಿಸ್ತಾ ಇದೆ. ದೇವರು ಕಾಲಲ್ಲಿ ಶಕ್ತಿ ಕೊಟ್ರೆ 9 ಕಿಲೋಮೀಟರ್ ಹೋಗಿ ಬಂದು ಹತ್ತಿ 18 ಮುಗಿಸಿ ಬಂದು ಮನೇಲಿ ಮಾಡ್ಕೊಂಡು. ಓಕೆ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ. ಮಾಡಬೇಡಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಪುತ್ರ ಖಂಡಿಸ್ತೀನಿ. ಹಾಯ್ ಬೌ. ಜಗಳ ಕಾಯಕ್ಕೆ ಸಿದ್ಧವಾಗಿ ಬಂದಿರೋ ಹಾಗೆ ಕಾಣುತ್ತೆ. ಏನ್ ಸಮಾಚಾರ? ಹಾಯ್ ಭಾವನಾ. ಹಾಯ್ ಮಾನವಿಲ್ಲದ ಶರಣ. ಹಾಯ್ ರಾಜು. ಮಕ್ಳಿರೋರು ಕರೆಕ್ಟಾಗಿ ಓಡಾಡ್ರಿ. ಒಂಟ ಮಗ ಮೂಲ ಅಂತ ಹೋಗಿ ಬಿಟ್ಟಿರಿ, ನೋಡ್ಕೊಂಡು ಓಡಾಡ್ರಿ. ಅನಾಹುತ ಆಗೋದಕ್ಕೆ ಮುಂಚೆ ನಾನು ಅರ್ತ್ಕೊಂಡ್ಬಿಟ್ಟೆ. ಇದರಲ್ಲಿ 9 ಫಾಲ್ಸ್ ಇದೆ ಅಂತೆ. ಫಸ್ಟ್ ಫಾಲ್ಸ್. ಓ, ಇದ ಫಸ್ಟ್ ಫಾಲ್ಸ್. ಓಕೆ ಓಕೆ. ಇದ್ರ ಮುಂದಿಂದು ಕೊನೆಯದಾಗಿ ನಿಮ್ಮೆಲ್ಲರ ತಮ್ಮ, ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ ವಸಂತ. ಮನೆ ಮಠ ಬಿಟ್ಟು ಕಾಸು ಖರ್ಚು ಮಾಡ್ಕೊಂಡು ಕಾಡ್ ಸುತ್ತರ್ಗೆ ಏನ್ ಹೇಳ್ತೀಯಾ? ಓದೋದ್ ಕಲೀರಿ, ಬಡೇತವ ಬಂದ್ಬಿಡ್ತಾರ ಇಲ್ಲಿ. ಒಂದ್ ಚಡಿ ಪ್ಯಾಂಟ್ ಹಾಕೊಂಡು ಪ್ಯಾಂಟು. ಪುಸ ಅಂತ ಇದ್ದಲ್ಲ, ಏನಿದು ಸಡನ್ ಆಗಿ ಜೋಶ್ ಬಂದ್ಬಿಡ್ತು? ಡೌನ್ ಇದೆ. ಹಳ್ಳಕ್ ಬೇಗ ಬೀಳ್ತೀಯಾನು ನೀನು? 10 ರೂಪಾಯಿ ಉಂಡಿ ಜಾರ್ ಬಿದ್ರೆ ಹೊಡಿಯುತ್ತೆ ನಿಮ್ಮ. ಹೌದು, ನೀವೆಲ್ಲ ಹತ್ತಿದ್ದೀರಾ ಪೀಕ್ಗಳನ್ನ? ಓಕೆ. ಹಿಂಗ್ ಬರೀ ಕಾಲಲ್ಲಿ ಎತ್ತದ ನೀವು? ಗ್ರಿಪ್. ಬರೀ ಕಾಲ್ ಗ್ರಿಪ್. ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಈ ಕೆಲಸನ? ಇದು ಒಂದು 30 ವರ್ಷದಿಂದ ರಿಸರ್ವ್ ಫಾರೆಸ್ಟ್ ಆಗಿದೆ. ಅವಾಗಿಂದ ಮಾಡ್ತಾ ಇದೀವಿ. ಅವಾಗಿಂದ ಕಾನೂನು ಇದು. ಆವಾಗಿಂದ ಗೈಡ್ ಬೇಕೇ ಬೇಕು ಅಂತ. ಓ, ಇದುವರೆಗೂ ಒಂದು ಹೆಸರು ಎತ್ತಿರ್ಬೋದು. 100-200 ಸಲ ಹತ್ಬಿಟ್ಟಿದ್ದಾರೆ ನೋಡಪ್ಪ. ನಾವು ಒಂದ್ಸರಿ ಹತ್ತಕ್ಕೇನೆ ಸುಸ್ತೆದ್ದು ಹೋಗ್ತಿದೀವಿ. ಹೌದೌದು. ನಿಮ್ಗೆ ವಯಸ್ಸು 66-67 ಆಯ್ತು. 66 ವರ್ಷ. ನಾವು 26 ವರ್ಷಕ್ಕೆ ಉಸ ಅಂತ ಬಿಡ್ತಾ ಇದೀವಿ ಗಾಳಿನ. ಫುಲ್ ಗಟ್ಟಿ ವಂಶ ಹಂಗಂತಾರೆ ಎಲ್ಲ. ಹಂಗಂತಾರೆಲ್ಲ ಗಟ್ಟಿ ಇದೀರ ನೀವು? ಗಟ್ಟಿ ಇದೀವಿ. ಊಟ ಏನು? ಮಲೆನಾಡು ಫುಡ್ ನಮ್ದು. ಮಲೆನಾಡು ಫುಡ್. ರೊಟ್ಟಿ, ಕಡುಬು, ನಾನ್ ವೆಜ್ ತಿಂತೀವಿ. ರೊಟ್ಟಿ ಅಂದ್ರೆ ಮಲೆನಾಡು ಫುಡ್. ನಿಮ್ ಸಿಟಿ ಫುಡ್ ಆಗಲ್ಲ. ಸಿಟಿ ನೀರಾಗಲ್ಲ ನಮಗೆಲ್ಲ. 24 ಗಂಟೆ ನೀರು ಬರ್ತಾ ಉಂಟಲ್ಲ, ಅದೇ ನೀರು. ಒಳ್ಳೆ ಫ್ರೆಶ್ ನೀರು ಕುಡಿತೀರಾ? ಒಳ್ಳೆ ನ್ಯಾಚುರಲ್ ವಾಟರ್. ಸ್ವಂತ ನಾಟಿ ಕೋಳಿ ಬೆಳೆಸ್ತೀವಿ. ನಾಟಿ ಕೋಳಿ ತಿನ್ನಿ, ಗಟ್ಟಿಯಾಗಿರಿ ಅಂತ ನಮ್ಮ ಗೈಡ್ ಹೇಳ್ತಾ ಇದಾರೆ. ನಿಮ್ಮ ಹೆಸರು? ಆದಪ್ಪ. ಜೈ. ನೋಡಿ ಫ್ರೆಂಡ್ಸ್, ಅದು ಕುದುರೆಮುಖ ಪೀಕು. ಅಲ್ಲಿಗೆ ಹತ್ಬೇಕು ನಾವು. ಝೂಮ್ ಹಾಕಕ್ಕೆ ಟ್ರೈ ಮಾಡ್ತೀನಿ.
ಅಲ್ಲೆಲ್ಲೋ ದೂರದಲ್ಲಿ ಜನಗಳು ಹತ್ತುತ್ತಾ ಇದ್ದಾರೆ. ಅಲ್ಲಿ ಹತ್ತಿ ಇಲ್ಲಿ ಹೋಗ್ಬೇಕು. ನೀವು ಕುದುರೆಮುಖ ಟ್ರಕ್ ಮಾಡ್ತೀರಾ ಅಂದರೆ ಇಲ್ಲಿ ತನಕ ಫ್ಲ್ಯಾಟ್ ಸಿಗುತ್ತೆ ನಿಮಗೆ. ಇಲ್ಲಿಂದ ಇನ್ಮೇಲಿಂದ ಪೀಕ್ ಸ್ಟಾರ್ಟ್ ಆಗುತ್ತೆ. ನೀವು ಎಕ್ಸಸೈಸ್ ಮಾಡಲಿಲ್ಲ, ವಾಕಿಂಗ್ ಮಾಡಲಿಲ್ಲ ಅಂತಂದರೆ ಪೀಕಲಾಟ ಶುರು ಆಗುತ್ತೆ. ಪೀಕ್ ಜೊತೆಗೆ ಪೀಕಲಾಟ. ಅಕ್ಕ ಉಸ ಪಸ ಅಂತವಳೆ ನಾಗಶ್ರೀ, ಪೀಕ್ ಮುಟ್ತೀಯಾ? ಏಮು ಪೀಕ್ ತಾವು ಶಿಲ್ಪಶ್ರೀ, ಕುದುರೆದು ಮುಖ ನೋಡ್ತೀರಾ? ಅಕ್ಕಡ ಚೂಡ್ರಾ, ಇದರಿಂದ ಆಚೆ ನೇತ್ರಾವತಿ ನೋಡ್ರಪ್ಪ. ಕುದುರೆ ಮುಖಕ್ಕೆ ಹೋಗ್ಬೇಕಾರೆ ಆ ಸೈಡ್ ಆಚೆ ನೇತ್ರಾವತಿ. ಈ ಒಂದು ಸುಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. 575 ರೂಪಾಯಿ ಕೊಟ್ಟು ಹಿಂಗೆ ಪೀಕ್ ಅದು ಬೇಕಾ? ಬೇಕು, ಲೈಫಲ್ಲಿ ಬೇಕು ಅಣ್ಣ. ಇನ್ನು ಏನೋ ಬೇಕಣ್ಣ. ನೋಡಿ, ಜನಗಳು ಕಷ್ಟ ಬೇಡ ಅಂತ ಒಳ್ಳೆ ದುಡಿಮೆ ಮಾಡಿ ಸುಖದಲ್ಲಿ ಬದುಕ್ತಾರೆ. ಸುಖ ಜಾಸ್ತಿ ಆಯ್ತು ಅಂತ ಕಾಸು ಕೊಟ್ಟು ಕಷ್ಟಪಡ್ತಾರೆ. ನೀವೇನಾರು ಇಲ್ಲಿ ಟ್ರಕ್ಕಿಗೆ ಬರ್ತೀರ ಅಂದರೆ ಬರೀ 500 ರೂಪಾಯಿ ಎಲ್ಲ, ಅದು ಟೋಟಲ್ಲು 775, 800 ರೂಪಾಯಿ ಆಗುತ್ತಾ? ಹೆಂಗೆ ಅಂತ ಹೇಳ್ತು ನೋಡು. 575 ಎಂಟ್ರಿ ಟಿಕೆಟು ಮತ್ತು 200 ರೂಪಾಯಿ ಗೈಡು. ಓ, ಇಲ್ಲಿ 200 ಬೇರೆ ಕೊಡ್ತಾ ಇದೀವಿ ಈಗ. ಹಾಂ, ಓಕೆ. ನೀವು ಈ ದಾರಿಯಿಂದ ಹತ್ಕೊಂಡು ಬಂದು ಈ ಒಂಟಿ ಮರ ಸಿಕ್ತು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಅರ್ಧ ದಾರಿ ಇದೀರಾ ಹತ್ತತ್ರ ಅಂತ ಅರ್ಥ. ಈ ಒಂಟಿ ಮರ ಆದ್ಮೇಲಿಂದ ಇನ್ನೊಂದು ಅರ್ಧ ದಾರಿ ಇದೆ ಜಾಗ. ಅದೇ ನಮ್ಮ ಜೊತೆ ಕರ್ಕೊಂಬಂದ್ರಲ್ಲಿ ಏನು ಅನಿಸ್ತು ಹುಡುಗರು? ನೋಡಿ, ತೊಂದರೆ ಇಲ್ಲ, ಲೇಟ್ ಆಗಿದೆ, ನೋವಿದೆ, ಆಕ್ರೋಶ ಇದೆ, ದಯಮಾಡಿ ಹೊರಡಿ. ಇನ್ನೂ ಅರ್ಧ ದಾರಿ ಇದೆ. ನಿಜ. ಸೊ ಅಷ್ಟೆಲ್ಲ ನಡ್ಕೊಂಬಂದು ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ. ಎಲ್ಲರೂ ಕಾಲಲ್ಲಿ ಜಿಗಣೆ ಹತ್ತಿದಾವ ಅಂತ ಚೆಕ್ ಮಾಡ್ಕೊತಾ ಇದ್ದಾರೆ ನೀರ ಹತ್ರ. ಭವ್ಯ, ಜಿಗಣೆ ಹತ್ತಿದ್ವಾ? ಇಲ್ಲ. ಚೈತ್ರಂಗ ಹತ್ತಿದೆ. ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಿಯರ್ಲಿ ಇನ್ನೊಂದು 2.5 ಕಿಲೋಮೀಟರ್ ಐತೆ. ಒಂಚೂರು ಡಿಫಿಕಲ್ಟಿ ಲೆವೆಲ್ಲು 10ಕ್ಕೆ ಇದು. ಮಚ್ಚ ಎಷ್ಟು ಕೊಡ್ತೀಯ ಮಚ್ಚ ಇಲ್ಲಿ ತನಕ? 7. ಫಸ್ಟ್ ಟೈಮ್ ಹತ್ಬೋದು, ಬಟ್ ಒಂಚೂರು ಜೋಶ್ ಇಟ್ಕೊಂಡಿರ್ಬೇಕು, ಹೋಪ್ ಕಳ್ಕೋಬಾರ್ದು. ಸ್ಟೀಪ್ ಬರ್ತಿದ್ದಂಗೆನೆ ಹತ್ತಕ್ಕೆ ಆಗಲ್ಲ ಅಂತ. ಪ್ರತಿ ಸ್ಟೀಪ್ಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 500ರಿಂದ 1 ಕಿಲೋಮೀಟರ್ ಸ್ಟೀಪು ಜಾಸ್ತಿನೇ. ಅಷ್ಟು ಉದ್ದದ ಎಲ್ಲೂ ಇಲ್ಲ ಇಲ್ಲಿ. ಆರಾಮಾಗಿ ಸಾವಕಾಶವಾಗಿ ಹತ್ಕೊಂತ ಹೋಗ್ಬಿಡ್ಬೋದು, ಟುಕು 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 ಅಂತ. ನೋಡಿ, ಆ ಸೈಡ್ ಟಾಪ್ಗೆ ಹೋದ್ರೆ ನೇತ್ರಾವತಿ, ಹಿಂಗೆ ತಿರ್ಕೊಂಡು ವಾಪಸ್ ಹೋದ್ರೆ ಕುದುರೆಮುಖ. ಸೊ ನಾವೀಗ ಅದ್ರ ಮಧ್ಯದಲ್ಲಿದ್ದೀವಿ. ಇಲ್ಲಿಂದ 2.5 ಕಿಲೋಮೀಟರ್ ಇದೆ. ಒಂದು 40 ನಿಮಿಷ ಪೀಕಿಗೆ ಮುಟ್ತೀವಿ. ಫಸ್ಟ್ ಟೈಮ್ ಬರೋರು ಶೂಸ್ ಇದ್ದರೆ ಈಸಿ ಆಗುತ್ತೆ. ಮಳೆ ಬಂದರೆ ಹತ್ತಬೇಕಾದ್ರೆ ಏನು ಕಷ್ಟ ಇಲ್ಲ, ಆದರೆ ಇಳಿಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ಒಂದೊಳ್ಳೆ ಫೋಟೋ ಶೂಟ್ ಮುಗಿಸಿ ಈಗ ಹೋಗ್ತಾ ಇದ್ದೀವಿ. ಇನ್ನು 2.5 ಕಿಲೋಮೀಟರ್ ಐತೆ. ಎಲ್ಲೂ ಸ್ಟಾಪ್ ಹಾಕ್ದಂಗೆ ಹೋಗ್ಬಿಟ್ವಿ ಅಂದರೆ ಸೀದಾ ಕುದುರೆಮುಖ ಪೀಕ್ ಮುಟ್ಟಿ ಈ ಥರ ಟ್ರಾಲಿ ಹಾಕ್ಕೊಂಡು ಓಡಾಡೋ ಅಭ್ಯಾಸ ಯಾವಾಗಿಂದ? ಏನು ಅನ್ನಿಸ್ತೈತೆ? ಮುಂದೆ ಜೀವನದ ಸಂಸಾರ ತಳ್ತೀಯಾ? ಇವಾಗ ಒಂದು ಬೇರೆ ಬರ್ತೈತೆ ಅಂತ. ಸೊ ಇಲ್ಲಿ ತನಕ ಫುಲ್ಲು ಸ್ಟೀಪ್ ಎಲ್ಲ ಹತ್ಕೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಐತೆ, ಪೀಕ್ ಮುಟ್ತೀವಿ ಕುದುರೆಮುಖನ. ನಾವು ಬೆಳಗ್ಗೆ 10 ಗಂಟೆಗೆ ಬಿಟ್ವಿ. ನಾವು ಆಲ್ರೆಡಿ 1:30 ಒಳಗೆಲ್ಲ ಲೈಕ್ ಇನ್ನೊಂದು 15 to 20 ಮಿನಿಟ್ಸ್ ಮ್ಯಾಕ್ಸ್ ಪೀಕ್ ಮುಟ್ತಾ ಇದ್ದೀವಿ. ಡಿಫಿಕಲ್ಟಿ ಲೆವೆಲ್ಲು 4 to 5 ಅಷ್ಟೇ ಇರೋದು.
ಸುಸ್ತಾಗುತ್ತೆ. ಯಾಕೆಂದರೆ ಸಡನ್ ಸ್ಟೀಪ್ಗಳಿದ್ದಾವೆ, ಚಿಕ್ಕ ಪುಟ್ಟ ಹತ್ಬಿಟ್ರೆ ಆಗೋಯ್ತು. ಫಸ್ಟಿಗೆ ಸ್ವಲ್ಪ ಡಿಫಿಕಲ್ಟ್ ಐತೆ ಲೈಟ್. ನಮ್ಮ ಹಳೆ ಟ್ರಕ್ ನೆನಪಾಯ್ತಲ್ಲ. ನೇಚರ್ ಮಾತ್ರ ಈ ಟೈಮಲ್ಲಿ ಬಂದರೆ ಕ್ರೇಜಿಯಾಗೈತೆ. ಫುಲ್ ಫಾಗ್ ಎಲ್ಲ ತುಂಬ್ಕೊಂಡು ಸಾಕಾಗೈತೆ ನೇಚರು. ಈ ಟೈಮಲ್ಲೇ ಬನ್ನಿ, ಎಂಜಾಯ್ ಮಾಡಿ. ಮಸ್ತಾಗಿ. ಸೊ ನೋಡಿ, ಇಲ್ಲಿವರೆಗೂ ಗೈಡ್ಗಳು ಬಂದಿದ್ದಾರೆ. ಎಲ್ಲ ಗೈಡ್ಗಳು ಕೂತು ಊಟ ಮಾಡ್ತಿದ್ದಾರೆ. ನೆಮ್ಮದಿಯಾಗಿ ಊಟ ಮಾಡಿ ಅಣ್ಣ. ಸೊ ಇದರಿಂದ ಮೇಲೆ ನಮ್ಮ ಜವಾಬ್ದಾರಿ ನಮ್ಮದು. ಟುಕ್ಕು 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 ಅಂತ 300 ಮೀಟರ್ ಹತ್ತಿದ್ರೆ ಬಂದ್ಬಿಡ್ತು. ಇಂತೂ ಫೈನಲಿ ನಾವು ಬಂದು ಕುದುರೆಮುಖ ತಲುಪಿದೀವಿ. ಬಸವರಾಜ್ ಬಿಎಂ ಹೇಗಿದೆ ಜೋಶು? ಅಕ್ಕರ ಹೆಂಗ ಜೋಶು? ಐಶೋ ವರ್ತು ವರ್ಮಾ ವರ್ತ್ ಹಂಗ್ ಮಾಡಿ ಹಿಂಗ್ ಮಾಡಿ ಮುಗಿಸ್ಬಿಟ್ಟಿದೀವಿ ಕುದುರೆಮುಖನ. ಎಲ್ಲರೂ ಒಂದ್ಸರಿ ಕುದುರೆ ಸೌಂಡ್ ಮಾಡ್ರಪ್ಪ. ಫುಲ್ಲು ಮುಗಿಸಿದೀರಾ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬನ್ನಿ ಈಚೆ, ಬನ್ನಿ ಅಮ್ಮ, ಬನ್ನಿ ಅಂಕಲ್, ಬನ್ನಿ ಆಂಟಿ, ಬನ್ನಿ 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 ಎಲ್ಲರೂ ಬನ್ನಿ. ಕ್ಯಾಪ್ಟನ್ ಬನ್ನಿ, ಅಜರ ನೀವು ಬರ್ರಿ. ಫೈನಲಿ ಕಂಪ್ಲೀಟೆಡ್ ಕುದುರೆಮುಖ. ಸೂಪರ್ ತಾತ, ಹೆಂಗಿತ್ತ? ಚೆನ್ನಾಗಿತ್ತ ಮಚ್ಚ, ಹೆಂಗಿತ್ತ? ಜವಾರಿ ಬಸ್ ಕುಮಾರ ಪರ್ವತದಷ್ಟೇನು ಹರಿದಿಲ್ಲ, ಒಂದ್ ರೇಂಜ್ ಚಟ್ ಹರಿದವು ಅಷ್ಟೇ. ಅಲ್ಲಿ ಹರಿದು 100 ಆಗಿದೆ. ಆದ್ರೂ ಆ ಸುಖದ ಮಾತು ಹೇಳ್ತಿಲ್ಲ, ಹಾಗಾಗಿರ್ತಾವ. ನಾ ಎಕ್ಸ್ಪ್ಲೇನ್ ಮಾಡತ್ತೀನಿ ಅಷ್ಟೇ. ಮಚ್ಚ ಹೆಂಗಿತ್ತು ಟ್ರಕ್ ಲೀಡರ್ ಆಗಿ? ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಐಶು ಅವ್ರು ಕೊಟ್ಟಿದ್ರು. ಆ ಎಕ್ಸ್ಪೀರಿಯನ್ಸ್ ಮೀರಿಸಬೇಕು ಅಂತ ಮಾನ್ಸೂನ್ ಅಲ್ಲಿ ಮಾಡಿದ್ವಿ. ಪ್ರಾಬಬಲಿ ತುಂಬಾ ಮಳೆ ಅನ್ಕೊಂಡಿದ್ವಿ. ನಮ್ಮ ಪುಣ್ಯಗೆ ತಂಪಾಗಿರೋ ತರ ಮಳೆ ಬಂದಿದೆ. ಹೌದು, ಅದೊಂದು ಎಲ್ಲರೂ ಹೊತ್ತಿದ್ದಾರೆ, ಅದು ಖುಷಿ ಆಗಿದೆ. ನಾವು ಮಾತ್ರ ನಿಮ್ ಕ್ಯಾಪ್ಟನ್ಸಿಗೆ ಧನ್ಯವಾದ ಹೇಳ್ತೀವಿ. I want to reach 1 million likes. So please, sarapakara. Yes.